ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ನಲ್ಲೇ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ನಿಂದ ರಾಣಾ ಹೊರಗೆ ಕರ್ಕೊಂಬರ್ತಾರೆ. ಪಾಲಂ ಏರ್ಪೋರ್ಟ್ನಿಂದ ಹೊರಗಡೆ ಕರೆತರಲಿರುವಂಥ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂಥ ಎನ್ಐಎ ತಂಡ. ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂಥ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್, ಪರೇಡ್ ರೋಡ್ ಬರುತ್ತೆ, ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರ್ಬೋದು ಯಾಕೆ ಮುಖ ಇರುವಂಥ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನು ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಸೊ ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ ಅಂತ ಅಲ್ಲಿರುತ್ತೆ. ಆದರೆ ಕೋರ್ಟ್ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನು ರಿವೀಲ್ ಎನ್ಐಎ ಅವರೇ ರಿಲೀಸ್ ಮಾಡಬಹುದು. ಎನ್ಐಎ ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ, 166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲಿಯನ್ನು ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು, ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ, ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು. ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಜಯ ಸಿಕ್ಕಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದುರಾಗಿರುವಂಥ ಆತಂಕ ಯಾವುದು ಗೊತ್ತಾ? ಈ ವರದಿ ನೋಡಿ. ಕೊನೆಗೂ ಭಾರತಕ್ಕೆ ಬಂದ ರಣ ರಾಕ್ಷಸ ರಾಣಾ. ಅವನು ಬಾಯಿ ಬಿಟ್ರೆ ಬೆತ್ತಲಾಗುತ್ತೆ ಪಾಪಿ ಪಾಕಿಸ್ತಾನ. ಮುಂಬೈ ದಾಳಿ ನಡೆದು ಸುಮಾರು 17 ವರ್ಷ ಆಗ್ತಾ ಬಂತು. ಅದರ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಕೊನೆಗೂ ಭಾರತಕ್ಕೆ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ರಾಣಾನನ್ನ ದಿಲ್ಲಿಯ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಉಗ್ರ ಅಜ್ಮಲ್ ಕಸಬ್ ಇದ್ದ ಸೆಲ್ನಲ್ಲಿಯೇ ಈ ಪಾಖಂಡಿಯನ್ನ ಇಡಲಾಗುತ್ತೆ. ರಾಣಾ ಬಂದ್ರೇನು ಲಾಭ? ಮುಂಬೈ ದಾಳಿಯ ಪ್ರಮುಖ ಆರೋಪಿ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಂದ್ರ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ. ರಾಣಾ ಭಾರತಕ್ಕೆ ಬಂದಿರೋದ್ರಿಂದ ಮುಂಬೈ ದಾಳಿಯ ಹಿಂದಿನ ಸಂಚುಗಾರರು, ಹ್ಯಾಂಡ್ಲರ್ಗಳು ಹಾಗೂ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನೋದರ ವಿವರಗಳು ತನಿಖಾ ಸಂಸ್ಥೆಗಳಿಗೆ ಸಿಗಲಿದೆ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮೇಲೆ ದಾಳಿ ಮಾಡಿದ್ದ 10 ಲಷ್ಕರ್ ಎ ಉಗ್ರರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಪಾಕಿಸ್ತಾನದ ಸಂಸ್ಥೆಗಳು, ಸೇನೆ ಹಾಗೂ ಐಎಸ್ಐ ಪಾತ್ರ ಏನಿದೆ ಅಂತ ತಿಳಿಯುತ್ತೆ. ಇಲ್ಲಿವರೆಗೆ ಬೆಳಕಿಗೆ ಬರದ ಇತರ ಹೆಸರುಗಳನ್ನ ಕೂಡ ರಾಣಾ ಬಾಯಿ ಬಿಡಬಹುದು ಎನ್ನಲಾಗಿದೆ. ಮತ್ತೇನಾದ್ರೂ ದಾಳಿಯ ಪ್ಲಾನ್ ಮಾಡಲಾಗಿತ್ತಾ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ರಾಣಾಗೆ ಕಬಾಬ್ ಸಿಗುತ್ತಾ? ಜೈಲುಗಳಲ್ಲಿ ಕೈದಿಗಳಿಗೆ ಸಾಮಾನ್ಯವಾಗಿ ಊಟ ಇರುತ್ತೆ.
ದಾಲ್, ರೋಟಿ, ಅನ್ನ, ತರಕಾರಿಯುಳ್ಳಂತ ಆಹಾರ ಕೊಡ್ತಾರೆ. ಕೆಲವೊಮ್ಮೆ ಕೈದಿಯ ಧರ್ಮವನ್ನೂ ಪರಿಗಣಿಸಲಾಗುತ್ತೆ. ಅವರ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ಆಹಾರ ಕೊಡ್ತಾರೆ. ಇದು ರಾಜ್ಯ ಸರ್ಕಾರಗಳ ನೀತಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಉದಾಹರಣೆಗೆ ಸಸ್ಯಾಹಾರಿ ಆಹಾರ, ಇನ್ನು ಕೆಲವೊಮ್ಮೆ ಹಲಾಲ್, ಮತ್ತೆ ಕೆಲವರಿಗೆ ಉಪವಾಸದ ಆಹಾರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮಾಂಸಾಹಾರಿ ಆಹಾರ ಕೊಡೋದಿಲ್ಲ. ಆದರೆ ರಾಣಾನನ್ನ ಸಾಮಾನ್ಯ ಕೈದಿಯಂತೆ ಇಡೋದಿಲ್ಲ. ಭದ್ರತೆಯ ಕಾರಣಕ್ಕೆ ಹೈ ಸೆಕ್ಯೂರಿಟಿ ವಾರ್ಡ್ ಅಲ್ಲಿ ಇಡ್ತಾರೆ. ಆದರೆ ಸಾಮಾನ್ಯ ಕೈದಿ ರೀತಿ ಆಹಾರ ಕೊಡಲಾಗುತ್ತೆ. ಪಾಕಿಸ್ತಾನ್ ಸೇನೆಯಲ್ಲಿ ಜೀವ ಉಳಿಸುವ ಡಾಕ್ಟರ್ ಆಗಿದ್ದ ರಾಣಾ ಮುಂಬೈ 106 ಅಮಾಯಕರ ಜೀವ ತೆಗೆಯುವುದಕ್ಕೆ ಕಾರಣವಾಗಿದ್ದು ವಿಪರ್ಯಾಸ. ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ ಆಗಲ್ಲ. ಸಿ ಆಸ್ ಯು ಸೆಡ್ ಸಿ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ ಟೆರರಿಸಮ್, ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ they have no eyes to see the innocent man. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಹೌ ಡು ದೇ ಡೂ ದಟ್ ಅಂತ. ಈ ನಮ್ದು ಇಟ್ಸ್ ಆಕ್ಚುಲಿ ಇಟ್ ಇಸ್ ನಾಟ್ ಇನ್ ತಾಜ್ or Oberoi or anywhere. No, see the real face we have seen. The real face of terrorism we have seen in the CST railway station. CST railway station ಅಲ್ಲಿ ನೋಡಿದೀವಿ ನಾವು. So what is terrorism anta? So you cannot say that he is the Sandeep is the victim of that or anything like that. ದಾಳಿ ನಡೆದು 16 ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಕರೆದುಕೊಂಡು ಬಂದಿರೋದು ಕೇಸ್ಗೆ ತಾರ್ಕಿಕ ಅಂತ್ಯ ನೀಡುವ ಸಾಧ್ಯತೆ ಇದ್ದು ಪಾಕ್ ಕೈವಾಡ ಬಹಿರಂಗವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತಕ್ಕೆ ಎಳೆದು ತಂದಿರುವ ತಹವೂರ್ ರಾಣಾನಿಗೆ ಇವತ್ತಿನಿಂದ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳ ಕುರಿತು NIA ತೀವ್ರ ವಿಚಾರಣೆಯನ್ನು ಕೂಡ ನಡೆಸುತ್ತೆ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ಫಿಕ್ಸ್ ಆಗುತ್ತೆ. ತನಿಖೆ ಯಾವ ರೀತಿಯಾಗಿರುತ್ತೆ, ಭದ್ರತೆ ಯಾವ ರೀತಿಯಾಗಿರುತ್ತೆ, ರಾಣಾ ಗಡೀಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಮುಂದೇನು ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹವೂರ್ ರಾಣಾ ಕೂಡ ಒಬ್ಬ. ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ NIA ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ